ಕೊಟ್ಟಾಯ್ತ ಗೆರೆಗೆ ಮೇಕಡೆಗೆ ಮೇಕ್ ಟಾಪ್ಗೆ ಆಯ್ತಾ ನೋಡಿ ಇಲ್ಲಿಗೆ ಬರ್ತದೆ. ಎಲ್ಲಿಗೆ ನೀವು ಪೈಪ್ ಮೇಲೆ ಕುಡ್ಕೋಬೇಕಾ? ಬರ್ತದೆ ಹಾಂ, ಕೆಳಗೆ ಬರ್ತದೆ ಪೈಪ್. ಕೆಳಗಡೆಗೆ ಬರಬೇಕಾ? ಇಲ್ಲಿಗೆ ಬಂದ್ರೆ ಏನಿಲ್ಲ, ಬೆಂಡ ಪೈಪ್ ಈ ಕೂರಿಸ್ತಾರೆ. ಕಡೆಗೆ ಡೌನ್ ಅಲ್ವಾ, ಈ ಕಡೆಗೆ ಒಂದು ಬೆಂಡಾಗಿ ತಿರ್ಸ್ಕೊಡ್ತೀನಿ. ಡೌನ್ ಈ ಕಡೆಗಾ? ಎಲ್ಲಿಗೆ ಬಂತು? ಜೈಂಟ್ಗೆ ಹಿಡಿ ಸರ್, ಜೈಂಟಿಗೆ ಬೇಡ, ಜೈಂಟಿಂದ ಮದ್ದಕ್ಕೆ ಹಿಡಿ. ಮಟ್ಟ ಕೆಳಗೆ ಬರುತ್ತೆ. ಇದಕ್ಕೆ ಕ್ಲಾಂಪ್ ಹಾಕೊಂಡು ಸೈಡಲ್ಲಿ ಅಲ್ಲಿ ಮಾಡ್ತಾರೆ ಸರ್. ಅದಕ್ಕೆ ಮೇಲ್ಗಡೆ ಬತ್ತಾಯ್ತಾ? ಭೂಮಿ ಒಳಗೆ ಬತ್ತಾಯ್ತಾ? ಮೇಲಿಂದ ಅಲ್ಲಿಂದ ಭೂಮಿ ಒಳಗ ಮರದಿಂದ ಸ್ವಲ್ಪ ಒಳಗೆ ಅಲ್ಲಿಂದ ಡೌನ್ ಆಯ್ತದಲ್ಲ, ಹ್ಞೂ, ಇಲ್ಲಿಂದ ಡೌನ್ ಆಗ್ತದೆ ವಾಟ. ಹೋದ್ರೆ ಚರಂಡಿ ಅಲ್ಲಿಗೆ ಆ ಕಡೆ ಒಂದು ಸ್ವಲ್ಪ ಎತ್ತರ ಆಯ್ತದೆ, ಚರಂಡಿ ಈ ಕಡೆ ನೀರು ಇದು ಮಾಡಿಕೊಂಡೆ ಒಂದು ಸ್ವಲ್ಪ ಹಳ್ಳ ಆಯ್ತದಲ್ಲ, ಆ ಮರದಿಂದ ಆ ಕಡೆಗೆ ಸ್ವಲ್ಪ ಮಣ್ಣು ತಗೋಬೇಕು. ಮಣ್ಣು ತೆಗಿಬೇಕು. ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ನನ್ನ ನೆಚ್ಚಿನ ನಿವೇಶನ ಸೈಟ್ ಹತ್ರ ಇದ್ದೀನಿ. ನೋಡ್ತಾ ಇದ್ದೀರಿ, ನಮ್ಮ ವಾತಾವರಣ ಇಲ್ಲಿ ಸೂಪರ್ ಅಂತ ಕೂಡ ಹೇಳಬಹುದು. ಬನ್ನಿ, ಏನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೋಡೋಣ. ನಿಮ್ಗೆ ಹೇಳಿದ್ದೀನಿ 95% ಕೆಲಸ ಮುಗ್ದಿದೆ ಅಂತ. ಇನ್ನೊಂದು 15 ದಿನ ಸ್ವಲ್ಪ ನಿಧಾನ ಮಾಡೋಣ ಅಂತಲೇ ನಾನೇ ತುಂಬ ಸ್ಪೀಡಾಗಿ ಏನು ಕೆಲಸ ಮಾಡಿಸ್ತಾ ಇಲ್ಲ. ಇವಾಗ ಆಷಾಢ ಕಳೀಲಿ ಅಂತ ಹೇಳಿ ಇವತ್ತು ಏನು ಕೆಲಸ ಮಾಡ್ತಾಯಿದ್ದಾರೆ ನೋಡೋಣ. ಬನ್ನಿ, ತೋರಿಸ್ತಾ ಹಾಗೆ ಮಾತಾಡೋಣ. ಪೂರ್ತಿಯಾಗಿ ತೋರಿಸ್ತಾ ಇಲ್ಲ ನಿಮಗೆ, ಖಂಡಿತ ಇನ್ನೊಂದು 3 ವಾರ ಕಳಿಬೇಕು, ತೋರಿಸ್ತೀನಿ. ನೋಡಿ, ನಮ್ಮ ಹುಣಸೂರು ಎಷ್ಟರ ಮಟ್ಟಿಗೆ ಬೆಳೆದೋಗಿದೆ ಅಂತಂದರೆ, ಪೂರ್ತಿ ಮನೆಗಳು ಪೂರ್ತಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಬಿಲ್ಡಿಂಗ್ಗಳು ಕಾಣಿಸ್ತಾವೆ ಇವಾಗ. ನೋಡ್ತಾ ಇದ್ದೀರಿ, ಕೆಲಸ ಎಲ್ಲ ಮುಗೀತು. 5:15 ಆಗಿದೆ ಇವಾಗ. ಎಲ್ಲ ಕೆಲಸಗಾರರು ಕೈ ಬಿಟ್ಟರು. ಇವಾಗ ಹೋಗೋಣ ಅಂತ ಹೇಳಿ ಇವತ್ತು ನನಗೆ ಬೇರೆ ಕೆಲಸ ಇತ್ತು. ಅಮ್ಮ ಬಂದಿದ್ದರು ನೋಡ್ಕೊಳ್ಳೋದಕ್ಕೆ, ನೋಡಿಕೊಂಡ್ರು. ಈಗ ನಾನು ಈಗ ಬಂದೆ. ಈಗ ಒಂದು 1 ಅವರ್ ಆಯಿತು ನಾನು ಬಂದು ಏನೇನೆಲ್ಲ ಕೆಲಸ ಆಗಿದೆ ನೋಡಿದೆ, ಗಮನಿಸಿದೆ. ಅದೆಂಥದೇ ಪುಟ್ಟ ಕೆಲಸ ಆಗಲಿ, ಕೆಲಸನೇ ಅಲ್ವಾ. ಮತ್ತು ಅಮ್ಮನಿಗೆ ಇವತ್ತು ನಮ್ಮ ಹುಣಸೂರಲ್ಲಿ 2 ಮಕ್ಕಳನ್ನ ಮತ್ತು ಹೆಂಡ್ತಿನ ಕೊಂದು ಆತ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಅದ್ರ ಬಗ್ಗೆ ಇವತ್ತು ಯಾರೋ ಇಲ್ಲಿ ದಾರಿ ಹೋಗರು, ಇಲ್ಲಿ ಹೋಗುವಂಥವ್ರು ಮಾತಾಡ್ಕೊಂಡು ಹೋಗ್ತಿದ್ರಂತೆ. ಆಗ ಅಮ್ಮ ಕೇಳಿದರೆ ಏನಾಯಿತು ಏನು ಅಂದಾಗ, ಆತ ಸೈಕೋಪಾತ್, ಅಂದರೆ ಸ್ವಲ್ಪ ಸೈಕೋ ಥರ ಇದ್ದಂಥ ಮನುಷ್ಯ ಅಂತೆ. ಹೆಂಡ್ತಿ ಮೇಲೆ ಅನುಮಾನ, ಯಾವಾಗಲೂ ಅನುಮಾನ ಪಡುವಂಥ ವ್ಯಕ್ತಿ. ಫೋನ್ ಬಂತು ಮಧ್ಯ. ಆತ ತುಂಬ ಸಾಲ ಮಾಡಿ ಸಾಲಕ್ಕೆ ಅಂತ ಹೇಳಿ ತುಂಬ ಯೂಟ್ಯೂಬ್ಗಳಲ್ಲಿ ಮೀಡಿಯಾಗಳೆಲ್ಲ ನೋಡಿದ್ವಿ ಅಲ್ವಾ. ಯಾರೋ ಹೇಳಿದ್ರಂತೆ, ಇವಾಗ ಅಮ್ಮನ ಹತ್ರ ಮಾತಾಡಿದ್ರಂತೆ. ತುಂಬ ಅನುಮಾನ ಪಡ್ತಿದ್ದಂತೆ, ಹೆಂಡ್ತಿ ಮೇಲೆ ಅನುಮಾನ. ಈ ಅನುಮಾನಂ ಪೆದ್ದ ರೋಗಂ ಅಂತಾರಲ್ಲ, ಆ ಗುಣ ಇದ್ದರೆ ತುಂಬ ಕಷ್ಟ.
ಹೋಗಲಿ, ಆತ ಸ್ವಲ್ಪ ಏನೋ ಆನ್ಲೈನ್ ಗೇಮ್ ಹುಚ್ಚಿತ್ತಂತೆ, ಅದು ಕೂಡ ಹೇಳ್ಕೊಂಡ್ರಂತೆ. ನೋಡಿ ಆತ ಅವತ್ತು ಏನು ಮಾಡಿದ್ದಾನೆ ಅಂತ ಅವ್ರು ಮಾತಾಡಿರೋದು ನಮಗೂ ಗೊತ್ತಿಲ್ಲ. ಯಾರು ಮಾತಾಡಿದಮ್ಮ? ದಾರಿಲಿ ಹೋಗೋರು ಮಾತಾಡ್ತಾ ಇದ್ದಾಗ ಅಮ್ಮ ಕೇಳವ್ರೆ ಏನು ಎತ್ತ ಅಂದಾಗ ಅವರು ಹೇಳಿರುವಂಥದ್ದು ಐಸ್ ಕ್ರೀಮ್ಗೆ ನಿದ್ರೆ ಮಾತ್ರೆ ಹಾಕಿ ಫೋನ್ ಬರ್ತಾಯಿದೆ. ಅವತ್ತು ಏನು ಮಾಡಿದ್ದಾನೆ ಅಂತ ಅವರು ಹೇಳಿದ ರೀತಿ ಅದೇ ಅನುಮಾನ ಇತ್ತಂತೆ ಹೆಂಡ್ತಿ ಮೇಲೆ. ಅವಾಗ ಅನುಮಾನ ಪಡೋದು, ಒಂದಿನ ನೀಟಾಗಿ ರೆಡಿ ಆದರೆ ಸಹಿಸ್ತಿರ್ಲಿಲ್ಲಂತೆ. ಆ ಹೆಣ್ಮಗಳು ಟೀಚರ್ ಇದ್ರಂತೆ. ಯಾರ ಜೊತೆ ಅನ್ನೋದು ಸರಿ ಸ್ವಲ್ಪ ಫ್ರೀಯಾಗಿ, ಈಗ ಜೊತೆಗಾರರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಟೀಚರ್ಸ್ಗಳು, ಅವ್ರ ಜೊತೆ ಮಾತಾಡಿದ್ರು ಕೂಡ ಸಹಿಸ್ಕೊಳ್ತಾ ಇರಲಿಲ್ಲ ಅಂತೆ. ಅಷ್ಟೊಂದು ಅನುಮಾನ ಪಡ್ತಿದ್ದ ವ್ಯಕ್ತಿ ಅಂತ ಅವರು ಹೇಳ್ಕೊಂಡ್ರು. ಜೊತೆಗೆ ಈ ಆನ್ಲೈನ್ ಗೇಮ್ಗಳು ಇದೆಯಲ್ಲ, ಇವಾಗ ಆನ್ಲೈನ್ ಗೇಮ್ಗಳು ಎಷ್ಟೋ ಮನೆನ ಹಾಳು ಮಾಡ್ತಾ ಇರುವಂಥದ್ದು ಎಲ್ರಿಗೂ ಸಹ ಗೊತ್ತು. ಹೀಗಿದ್ದಾಗ ಅದರಲ್ಲೂ ಕೂಡ ಏನೋ ತುಂಬ ದೊಡ್ಡ ಅಮೌಂಟನ್ನ ಸೋತು ಆತ ಡಿಪ್ರೆಷನ್ಗೆ ಹೋಗಿ ಆತ ಅಂದ್ಕೊಂಡಿರೋದು ನಾನು ಹೋದ್ಮೇಲೆ ಇವಳು ಹೇಗಿರ್ತಾಳೆ, ಮೊದಲೇ ಅನುಮಾನ ಇತ್ತಲ್ಲ, ಅದಕ್ಕೆ ಅವಳನ್ನು ಸಹಿಸ್ಬಿಟ್ರೆ ಇನ್ನು ಮಕ್ಕಳನ್ನು ಕೂಡ ಬಿಡಬಾರ್ದು ಅಂತೇಳಿ ಡಿಸೈಡ್ ಮಾಡಿಕೊಂಡು ಐಸ್ ಕ್ರೀಮ್ಗೆ ನಿದ್ರೆ ಮಾತ್ರೆ ಹಾಕಿ ಮಲಗಿದ ಮೇಲೆ ಮಾಡಿರುವಂಥ ಒಂದು ಕೊಲೆಗಳು ಅಂತ ಹೇಳಿ ಮಾತಾಡಿದ್ರು ಅಂತ ಹೇಳಿದ್ರು. ಮಾತಾಡ್ತೀನಿ ಇಡಿ ನಿಮ್ಮ ಜೊತೆ. ಅವ್ರ ಬಗ್ಗೆ ಮಾತಾಡ್ತಾ ಇದ್ದಂಗೆ ಬರೀ ಫೋನ್ಗಳು ಬರ್ತಾಯಿದೆ ನನಗೆ. ಹೀಗೆ ಪಾಪ ಕೇಳಿ ತುಂಬ ಬೇಜಾರಾಯಿತು. ಅದೆಷ್ಟು ಖುಷಿಯಿಂದ ತನ್ನ ತಂದೆ ಐಸ್ ಕ್ರೀಮ್ ತಂದು ಕೊಟ್ಟರು ಅಂತ ಹೇಳಿ ಮಕ್ಕಳು ತಿಂದರು ಅಂತ ನಾವೇ ಒಂದು ಸಲ ಅಂದ್ಕೊಳ್ಳಿ. ಆನಂತರ ಆ ಐಸ್ ಕ್ರೀಮ್ ಅವರ ಜೀವಕ್ಕೆ ಕುತ್ತಾಗುತ್ತೆ ಅಂತ ಅವ್ರು ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಲ್ವಾ. ಪೊಲೀಸ್ ತನಿಖೆ ಏನು ಬರುತ್ತೋ ಗೊತ್ತಿಲ್ಲ. ಇದು ಯಾರೋ ತುಂಬ ಹತ್ರದವರೇ, ಅವ್ರು ಗೊತ್ತಿರುವಂಥವರೇ ನಮ್ಮ ಜೊತೆ ಈಗ ಮಾತಾಡಿರುವಂಥದ್ದು. ಅನುಮಾನ ಅನ್ನೋದು ಯಾರಿಗೂ ಕೂಡ ಇರಬಾರ್ದು. ಹೇಗೆ ಅಂತೇಳಿದ್ರೆ ಗಂಡ ಹೆಂಡತಿ ಮಧ್ಯ ಅನುಮಾನ ಅಂತ ಬಂದರೆ ಇಬ್ಬರಲ್ಲೊಬ್ರು ಹೋಗೋವ್ರಿಗೂ ಕೂಡ ಅದು ಹೋಗಲ್ಲ ಅಂತ ಹೇಳ್ತಾರೆ. ಅದು ಹೋಗಲ್ಲ. ಅವ್ರಿಗೆ ಮನಸ್ಸಾಕ್ಷಿ ಇದ್ದು ಇಲ್ಲ ನಾನು ಇನ್ನು ಆ ಥರ ಮಾಡಲ್ಲ ಅಂತ ಇವತ್ತು ಮಾತಾಡಿದ್ರೆ ನೀವು ನಾಳೆಗೆ ಅವರು ಯಥಾ ಪ್ರಕಾರ ಅದೇ ರೀತಿ ಅನುಮಾನ ಪಡೋಕ್ಕೆ ಶುರು ಮಾಡ್ಕೋತಾರೆ. ಅದು ಬರಬಾರ್ದು. ಇಬ್ಬರಲ್ಲಿ ಒಬ್ರಿಗೂ ಕೂಡ ಬರಬಾರ್ದು, ಗಂಡನಿಗೂ ಬರಬಾರ್ದು, ಹೆಂಡ್ತಿಗೂ ಕೂಡ ಬರಬಾರ್ದು. ಅದು ತುಂಬ ಮನೆಯೇ ಹಾಳು ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಅಂದ್ಕೋಬಹುದು. ಆನ್ಲೈನ್ ಗೇಮು ಅನುಮಾನ ಅನ್ನೋದು ಅವರ ಕುಟುಂಬನ ಸರ್ವನಾಶ ಮಾಡ್ತು ಅಂತ ಹೇಳ್ಬಹುದಲ್ವಾ. ನೋಡಿ ಅಲ್ಲ, ಸಾಲ ಅಂತಿದ್ರಲ್ಲ, ಎಲ್ಲಿ ಸಾಲ? ಐಸ್ ಕ್ರೀಮ್ ಇದ್ರೆ ಮಾತ್ರ ಅನುಮಾನನೂ ಅಂತಲ್ಲ, ಆತನಿಗೆ ಹೆಂಡತಿ ಮೇಲೆ ಅನುಮಾನ ಇತ್ತಂತಲ್ಲ. ಮಾತಾಡ್ತಾರೆ, ಮಾತಾಡಿದ ತಕ್ಷಣ ಅವ್ರ ಮೇಲೆ ಅನುಮಾನ. ಅದೇ ಹೇಳಲ್ವಾ ಅಲ್ಲ, ಅದೆಲ್ಲ ಸಾಮಾನ್ಯ ಇವಾಗ ನಿಮ್ ತಾವು ನಾವು ಚಂದಾಗಿರೋದಕ್ಕೆ ಮಾತಾಡ್ತೀವಿ, ಇವಾಗ ಅನುಮಾನ ಮಾಡಕ ಅದೇ ಅಲ್ವಾ. ಅದೇ ಹೇಳಲ್ವಾ ಅನುಮಾನಂ ಪೆದ್ದ ರೋಗಂ ಅಂತ. ಆತನಿಗೆಲ್ಲೋ ಹೋಗ್ಲಿ ನೋಡಿ, ಅವ್ನು ಸಾಯತ ಮಕ್ಕಳನ್ನ ಹೆಂಡ್ತಿ ಎಲ್ಲ ಹೌದು ಹೌದು. ಇವತ್ತು ಯಾಕೋ ಸುದ್ದಿ ಮಾತಾಡ್ತಿದ್ರೆ ಫೋನ್ಗಳು ಬರ್ತಾನೆ ಇತ್ತು. ಕಂಪ್ಲೀಟಾಗಿ ನನಗೆ ಮಾತಾಡೋಕ್ಕಾಗಿಲ್ಲ. ಅದು ಒಂದು ವಿಷಯ ಇವತ್ತು ಗೊತ್ತಾಯಿತು, ಯಾರೋ ಮಾತಾಡಿದ್ರು ಅಂತ ಹೇಳಿ. ಹಾಗೆ ನನ್ನ ಆ ವಿಡಿಯೋ ಕಮೆಂಟಲ್ಲಿ ಕೂಡ ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ, ತೀರ್ಕೊಂಡ್ರಲ್ಲ ಆ ಹೆಣ್ಮಗಳು ನಮ್ಮ ಸ್ವಂತ ಚಿಕ್ಕಪ್ಪನ ಮಗಳು, ಯಾವ ಸಾಲ ಅನ್ನೋದು ಯಾವುದೂ ಇಲ್ಲ, ಆತ ಸೈಕೋಪಾತ್ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಆವಾಗಲೇ ಅನ್ನಿಸ್ತು ನೋಡಿ, ಯಾವುದೇ ಆದರೂ ಸಹ ಈಗ ತನಿಖೆಯಲ್ಲೂ ಗೊತ್ತಾಗಬೇಕು. ಜೊತೆಗೆ ಒಂದು ಕುಟುಂಬ ಸರ್ವನಾಶ ಆಯಿತು. ಒಂದು ಬುದ್ಧಿ ಅನ್ನುವಂಥದ್ದನ್ನು ತಮ್ಮ ಕೈಲಿ ಇಟ್ಕೊಂಡಿಲ್ಲ ಅಂದರೆ ಸರ್ವನಾಶ. ನೋಡಿ, ಸ್ವಯಂಕೃತ ಅಪರಾಧ ಇದು, ತಾವು ಮಾಡ್ಕೊಂಡಿರುವಂಥದ್ದು. ಆತ ಒಬ್ಬನಿಂದ ಇಡೀ ಕುಟುಂಬನ ಸರ್ವನಾಶ ಮಾಡಿದ್ದಾಯಿತು, ಬಾಳಿ ಬದುಕುವಂಥ ಮಕ್ಕಳನ್ನ ಕೊಂದಿದ್ದಾಯಿತು. ಆ ಮಕ್ಕಳು ಮಾಡಿದ್ದಾದರೂ ಏನಲ್ವಾ, ಅದೇ ಒಂದು ಎಲ್ರಿಗೂ ಬೇಜಾರಾಗುವಂಥದ್ದು. ಇವತ್ತು ಅದನ್ನು ಮಾತಾಡಿದ್ದನ್ನು ನಿಮ್ಮ ಜೊತೆ ಹೇಳ್ಕೊಂಡೆ, ಇಷ್ಟ ಆಗಿತ್ತು. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೈಟ್ ಹತ್ರನೇ ಇದ್ದೀನಿ, ಇವಾಗ ಮನೆ ಕಡೆ ಹೋಗಬೇಕು. ನಿಮ್ದೆಲ್ಲ ಆಯ್ತಾ ಕೆಲಸ? ಅಲ್ಲಿದ್ದಾಯ್ತಾ? ಮುಗಿಸಿದ್ರಾ? ನಾಳೆ ಇಲ್ಲಿಗೆ ಬಿಡ್ತಾರೋ ಇಲ್ವೋ? ನಾನು ಹೇಳ್ತಾ ಇದ್ದೀನಿ, ಮುಗಿಸ್ಕೊಟ್ಬಿಟ್ರೆ ನನಗೆ ಇನ್ನೇನು. ಆ ಹುಡ್ಗ ಬರಲ್ವಾ? ಅವನ ಹೆಸ್ರೇನು? ಮಂಜನಾ? ಹಾಂ, ಇಲ್ಲ ಮಂಜನ, ಅದು ಮಂಜ ಅಲ್ಲ.
ಮೊನ್ನೆ ಮಾಡಿದ್ದು 2 ದಿನ ಕೆಲಸನ ನಮ್ಮದು ನಮ್ಮ ಬಿಲ್ಡಿಂಗಲ್ಲಿ ಇಲ್ಲಿ ನಮ್ಮ ಸೈಟಲ್ಲಿ 2 ದಿನನಾ ಮುಗಿಸಾಕ್ಬಿಡ್ತೀರಪ್ಪ ಬೇಗ ಅಂತಾಗ. ನಾಳೆ ಅವ್ರಿಗೆ ಹೇಳಿದೆ ಪ್ರಕಾಶನಿಗೆ ನಾಳೆ ಅಂತೂ ಬಿಟ್ಬಿಡಿಯಪ್ಪ ಅಂತ. ಹೋಗಿ ಬರೋಣ ಬನ್ನಿ, ಮನೆ ಕಡೆ ಹೋಗ್ತಾ ಇದ್ದೀನಿ. ಇಷ್ಟಾಗಿತ್ತು ಇವತ್ತಿನ ನನ್ನ ಸಿಂಪಲ್ ಡೈಲಿ ಬ್ಲಾಗ್ ಅಂತ ಅಂದ್ಕೊಳ್ಳಿ. ಮತ್ತೆ ಸಿಗೋಣ, ನನ್ನ ಹೊಸ ಡೈಲಿ ಬ್ಲಾಗೊಂದಿಗೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ನೋಡಿ ಅಮ್ಮ ಬೆಳಗ್ಗೆಯಿಂದ ಇಲ್ಲೇ ಇರೋದವರು, ಬಾಕ್ಸು ಕೂಡ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ರು. ನಾನಾದರೆ 2 ವೀಲರ್ ಇದೆಲ್ಲ ಊಟಕ್ಕೆಲ್ಲ ಮನೆ ಕಡೆ ಹೋಗ್ಬಿಡ್ತೀನಿ, ಅವ್ರು ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟಿದ್ರು. ಈಗ ಹೋಗೋಣ, ಮತ್ತೆ ನಾಳೆ ಸಿಗ್ತೀನಿ. ನನ್ನ ಹೊಸ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮತ್ತೆ ಸಿಗೋಣ. ಬಾಯ್, ನಮಸ್ಕಾರ.